ಕೃಷ್ಣ ಹೇಳಿದ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ, 3 ಗುಣಗಳನ್ನು ಮೀರಿ ನಿಲ್ಲು ಅಂತ. ಆದರೆ ನೀವು ಹೇಳುವಾಗ ಸತ್ವ ಜ್ಞಾನವನ್ನು ಕೊಡುತ್ತೆ, ಪ್ರೀತಿಯನ್ನು ಹಚ್ಚುತ್ತೆ, ಎಲ್ಲರನ್ನೂ ಗೌರವಿಸುವಂತೆ ಮಾಡುತ್ತೆ. ಇದನ್ನು ಮಾಡಿಯೂ ಮತ್ತೆ ಯಾಕೆ ಸತ್ವವನ್ನು ಬಿಡಿ ಅಂತ ಹೇಳುವುದು ಅಂದರೆ, ಈ ಸತ್ವದ ಒಳಗೆ ಮತ್ತೆ ರಜಸ್ಸು ತಮಸ್ಸು ಸೇರಿಕೊಂಡದ್ರಿಂದ ಸತ್ವ ನಮ್ಮನ್ನು ಈ ಯೋಚನೆಯನ್ನು ಆಚೆಗೆ ದಾಟಿಸಿ ಮತ್ತೊಂದು ದಿವಸ ಸಿಕ್ಕಿಸಿ ಹಾಕುತ್ತೆ ಅನ್ನುವ ಕಾರಣಕ್ಕಾಗಿ ಸತ್ವ ಅನ್ನೋದು ಗುಣವಾದರೂ ಕೂಡ ಅದು ಬಿಡಬೇಕಾದ ಸಂಗತಿ ಆಗುತ್ತೆ. ಸತ್ವ ಅನ್ನೋದು ಬೇಕೇ ಬೇಕು, ಹೌದು, ಆದರೆ ಅದಕ್ಕೊಂದು ಮಿತಿ ಬೇಕು. ಅದು ಹಂತ ಹಂತವಾಗಿ ನಮ್ಮನ್ನು ಆಸಕ್ತಿ ಕೆರಳಿಸಿ ರಜಸ್ಸಿನ ಕಡೆಗೋ ತಮಸ್ಸಿನ ಕಡೆಗೋ ತಳ್ಳಿತು ಅಂತಾದರೆ ಮತ್ತೆ ನಾವು ಕರ್ಮದ ಬಂಧದಲ್ಲಿ ಸಿಲುಕ್ತೇವೆ ಅನ್ನುವ ಕಾರಣಕ್ಕಾಗಿ ಸತ್ವವೂ ಕೂಡ ಒಂದು ದಿವಸ ಬಿಡಬೇಕಾದ ಸಂಗತಿ ಅನ್ನುವ ಮಾತನ್ನು ಇಲ್ಲಿ ಕೃಷ್ಣ ಹೇಳಿರುವಂಥದ್ದು. ಹಾಗಾಗಿ ನಿಸ್ತ್ರೈಗುಣ್ಯೋ ಭವಾರ್ಜುನ ಅನ್ನುವ ಮಾತಿಗೇನರ್ಥ? ವಾತಪಿತ್ತ ಕಫ ಅನ್ನೋದು ಕಮ್ಮಿ ಹೆಚ್ಚು ಆದಾಗ ಹೇಗೆ ತೊಂದರೆಯೋ ಹಾಗೆ ಅಂತ. ಉದಾಹರಣೆಗೆ ಒಂದಿಷ್ಟು ಯೋಚನೆ ಮಾಡ್ಬೋದು. ಒಳ್ಳೆ ಕೆಲಸ ಮಾಡಲಿಕ್ಕೆ ಸತ್ವಗುಣವೇ ಬೇಕು, ರಜಸ್ಸು ಬೇಕೇ ಬೇಕು. ಅದು ನಾವು ಎಲ್ಲ ಚಟುವಟಿಕೆಯಲ್ಲಿ ತೊಡಗ್ತಾ ಇದ್ದೇವೆ ಅಂದರೆ, ನಾನೀಗ ಮಾತಾಡ್ತಾ ಇದ್ದೇನೆ ಅಥವಾ ಏನೋ ಕೆಲಸದಲ್ಲಿ ತೊಡಗ್ತೇನೆ, ನಾನೇನು ಮಾಡ್ತೇನೆ ಅಂತಂದರೆ ಚಟುವಟಿಕೆ ಅನ್ನುವುದಕ್ಕೆ ಮುಖ್ಯ ಕಾರಣವೇ ರಜಸ್ಸು. ತಮಸ್ಸು ಬೇಕು, ಚಟುವಟಿಕೆ ಮಾಡಿ ದೇಹ ಆಲಸ್ಯಗೊಂಡು ಪೂರ್ತಿ ಅದರಿಂದ ಜರ್ಜರಿತವಾಗಿ ಹೋಗಿದೆ ಅಂತಂದಾಗ ಮತ್ತೆ ನಾನು ನಾಳೆ ಪುನಶ್ಚೇತನಗೊಳ್ಳಬೇಕು ಅಂತಂದರೆ ಒಂದು ನಿದ್ರೆ ಬೇಕು. ಆ ನಿದ್ದೆ ಮಾಡಿದಾಗ ಹಿಂದಿನ ಎಲ್ಲ ಶಕ್ತಿಪಾತ ಆಗಿದ್ದೆಲ್ಲ ಮತ್ತೆ ದೇಹಕ್ಕೆ ವಿಶ್ರಾಂತಿ ಸಿಗುವುದರಿಂದಾಗಿ ಮತ್ತೆ ಹೊಸ ಕೆಲಸಕ್ಕೆ ಹುರುಪನ್ನು ಪಡೆಯುವುದು ಸಾಧ್ಯ ಆಗುತ್ತೆ. ಹಾಗಾಗಿ ತಮಸ್ಸು ಬೇಕು, ರಜಸ್ಸು ಬೇಕು, ಸತ್ವ ಬೇಕು ಈ ಬದುಕಿನ ಉದ್ದಕ್ಕೂ. ಅದನ್ನು ಮೀರಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದರ ಪ್ರಭಾವ ಎಷ್ಟಿರಬೇಕು? ಅದು ಕಮ್ಮಿ ಆದರೂ ಕಷ್ಟ, ಅದು ಹೆಚ್ಚಾದರೂ ಕಷ್ಟ. ಕಮ್ಮಿ ಆದರೆ ನಿದ್ದೆ ಬರೋಲ್ಲ, ಹೆಚ್ಚಾದರೆ ಅತ್ಯಂತ ಹೆಚ್ಚು ನಿದ್ದೆ ಆಯಿತು ಅಂತ ಹೇಳಿ ಅವನು ಒದ್ದಾಡುವ ಪ್ರಸಂಗ ಬರುತ್ತೆ. ಹಾಗಾಗಿ ಅದೊಂದು ಹಂತದಲ್ಲಿ ಎಷ್ಟು ಬೇಕೋ ಅಷ್ಟು ಇರಬೇಕು, ಎಷ್ಟು ಬೇಡವೋ ಅದನ್ನು ಬಿಟ್ಟುಬಿಡಬೇಕು. ಹಾಗೆ ಬಿಡುವ ಪ್ರವೃತ್ತಿಯನ್ನೇ ಕೃಷ್ಣ ಅನಲೈಸ್ ಮಾಡಿ ಅಂತ ಹೇಳ್ತಾ